ಈ ವಿಡಿಯೋದಲ್ಲಿ ನಾನು ರೋಸ್ಟ್ ಮಾಡ್ತಿರೋಂಥ ಫಿಲ್ಮ್ ಬಂದ್ಬಿಟ್ಟು ವಾರಿಸು. ನೋಡಿ, ಶ್ರೀಮಂತರಿಗೆ ಒಂದು ಖಾಯಿಲೆ ಇರ್ತೈತಿ. ಅದೇನಂದ್ರ ಅವ್ರ ಹತ್ರ ದುಡ್ಡು ಇದ್ರು ಕೂಡ ಇನ್ನೂ ದುಡ್ಡು ಬೇಕನ್ನ ಖಾಯಿಲೆ ಐತಿ. It is the survival of fitness. ದುಡ್ಡುಗಾಗಿ ರೇಸ್ ಮಾಡೋದು ವಿಜಯಣ್ಣಗೆ ಇಷ್ಟ ಇಲ್ಲ. ಅದಕ್ಕೆ ಮನಿ ಬಿಟ್ಟ ಹೊರಗೆ ಬಂದ್ಬಿಡ್ತಾನ. ವಿಜಯಣ್ಣನ ಜಾಗದಾಗ ನಾನು ಇದ್ದಿದ್ರ ಅವ್ರು ಹೊಡೆದ್ರು ಬಡದ್ರು ನನ್ನ ಮನೆಯಿಂದ ಹೊರಗೆ ಹೋಗಿದ್ದಿಲ್ಲ. ಯಾಕಂದ್ರ ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೆ ಏನು ಇಲ್ಲವಲ್ಲ. ಈ ಫ್ಯಾಮಿಲಿಯಲ್ಲಿ ಸಂಬಂಧಗಳು ಹರಿದು 3 ಬಾಗಿಲಾಗಿರ್ತಾವು. ಸೊ ಅದನ್ನ ವಿಜಯಣ್ಣ ಯಾವ ತರ ಸಾಲ್ವ್ ಮಾಡ್ತಾನ ಅನ್ನೋದ ನೀವು ಇದ್ರಾಗ ನೋಡ್ಲೇಬೇಕು. ವಿಡಿಯೋನ ಮಾಡಿದ್ದು ಕೇವಲ ಮನೋರಂಜನೆಗಾಗಿ ಮಾತ್ರ. ಯಾರು ಕೂಡ ಸೀರಿಯಸ್ ಆಗಿ ತಗೋಬೇಡಿ, ವಿಡಿಯೋನ ಎಂಜಾಯ್ ಮಾಡಿ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಾಗ ನೋಡ್ಬೋದು ಕಾರ್ಗಳು, ಹೆಲಿಕಾಪ್ಟರ್ಗಳು, ಜೊತೆಗೆ 2 ನಂಬರ್ ಕೆಲಸಗಳು. ಅರ್ಥ ಆಯ್ತು ಅನ್ಸುತ್ತೆ. ಆಕ್ಚುಲಿ ಜಯಪ್ರಕಾಶ್ ಗ್ರೂಪ್ ಆಫ್ ಕಂಪನಿ ಮತ್ತೆ ರಾಜೇಂದ್ರ ಗ್ರೂಪ್ ಆಫ್ ಕಂಪನಿ ಮುಂದೆ ಒಂದು ಟೆಂಡರ್ ಡೀಲ್ ಆಗ್ಬೇಕಾಗಿರ್ತೈತಿ. 95% ಈ ಟೆಂಡರು ಜೆಪಿಗೆ ಹೋಗ್ಬೇಕಂತ ಕನ್ಫರ್ಮ್ ಆಗಿರ್ತೈತಿ. ಆದ್ರ ಇಲ್ಲಿವರೆಗೂ ಇದ್ರ ಬಗ್ಗೆ ಒಂದು ಸುದ್ದಿ ಕೂಡ ಆಚೆ ಹೋಗಬಾರ್ದು. ನಿಮ್ಮ ಹತ್ರ ಬರ್ಬೇಕಾದ ಮೈನ್ಸ್ ಡೀಲು ಈಗ ಜೆಪಿ ಹತ್ರ ಹೋಗಿದೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಜೆಪಿ ಈ ಡೀಲ್ ನ ತನ್ನ ಕಡೆ ಮಾಡಿದ್ಮ್ಯಾಗ ರಾಜೇಂದ್ರಗೆ ತೋರ್ಸ್ಬೇಕ, ಆಮೇಲೆ ಊರ್ಸ್ಬೇಕಂತ ಅನ್ಕೊಂಡಿರ್ತಾನ. ಆದ್ರೆ ಈ ಮಾಹಿತಿ ಹೊರಗೋದ್ಮೇಲೆ ರಾಜೇಂದ್ರ ದೊಡ್ಡ ಕೂಳ ಆಗಿದ್ರಿಂದ ಈ ಡೀಲ್ ನ ತನ್ನ ಕಡೆ ಮಾಡ್ಕೊಂಡ್ ಬಿಡ್ತಾನ. ಇಲ್ಲಿ ಒಂದನ್ನ ನೀವು ನೋಟಿಸ್ ಮಾಡ್ಲೇಬೇಕು. ಉದ್ಯಮದ 3 ಬಿಲಿಯನ್ ಬೆಲೆಯುಳ್ಳ ಒಂದು ಗಣಿ ಒಪ್ಪಂದದಲ್ಲಿ ರಾಜೇಂದ್ರ ಗ್ರೂಪ್ ಆಫ್ ಕಂಪನಿ ಸ್ವಾಧೀನಪಡಿಸಿಕೊಂಡಿದೆ. ನೋಡ್ರಿ, ನ್ಯೂಸ್ ಹೇಳ್ತಾ ಇರೋದು ಹುಡುಗಿ ಆದ್ರೂ ಕೂಡ ವಾಯ್ಸ್ ಮಾತ್ರ ಗಂಡ್ಮಗಂದೈತಿ. ರಾಜೇಂದ್ರ ಇಲ್ಲೊಂದು ಮಾತು ಹೇಳ್ತಾನ, ನನ್ನ 2 ಮಕ್ಕಳನ್ನ ಗೆಲ್ಬೇಕು. ಅವರನ್ನ ದಾಟದ ಮೇಲೆ ನೀನ್ ನನ್ನ ಹತ್ರನೇ ಬರಕ್ ಸಾಧ್ಯ. ಈ ಮಕ್ಕಳು ರಾಜೇಂದ್ರಗೆ ಮುಂದೆ ಹೆಂಗ ಚಳ್ಳೆ ಹಣ್ಣು ತಿನ್ನಿಸ್ತಾರಂತ ನೀವು ನೋಡ್ಲೇಬೇಕಾದನ್ನ. ನನ್ನ ಫ್ಯಾಮಿಲಿಯಲ್ಲಿ ತನಗೆ 3 ಜನ ಗಂಡ್ ಮಕ್ಕಳು ಇದ್ರು ಕೂಡ 2 ಗಂಡ್ ಮಕ್ಕಳ ಅಂತ ಪರಿಚಯ ಮಾಡಿಸ್ತಾನ. ಆದ್ರೆ ಇನ್ನೊಬ್ಬ ಯಾಕೆ ಪರಿಚಯ ಮಾಡಿಸಲ್ಲ ಅಂದ್ರ ಅವ ಇನ್ನೊಬ್ಬ ಇವನಿಗೆ ವಿರುದ್ಧ ಆಗಿರ್ತಾನ. ನನಗೆ ನಿಮ್ಮಿ ಕೋಟೆನೆ ಕೋಣೆ ತರ ಅನ್ಸ್ತಿದೆ. ಸಾಧನೆ ಮಾಡ್ತೇನೆ ಅಂತ ಹೇಳಿ ಅಣ್ಣ ಮನೆ ಬಿಟ್ಟು ಜೋಗ್ ಫಾಲ್ಸ್ ನೋಡಕ್ ಬರ್ತಾನ. ಪುಣ್ಯಕ್ ಅಣ್ಣ ಗಾಡಿ ಇಲ್ಲೇ ನಿಲ್ಸನ, ಇಲ್ಲಾಂದ್ರ ನಡ ನೀರ್ದಾಗ ಹೋಗಿ ನಿಲ್ಸವ. ಕನ್ನಡಕ್ ಡಬ್ಬ ಆಗಿರೋ ಸಾಂಗ್ಗಳನ್ನ ಕೇಳೋದೇ ಒಂದ್ ಮಜಾ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಆ ಟೆಂಡರ್ ಸಂಬಂಧ ಚಿಂತೆ ಮಾಡಿ ರಾಜೇಂದ್ರಗ ಫೋರ್ತ್ ಸ್ಟೇಜ್ ರಾಜೇಂದ್ರಗ ಇನ್ನು ನಾನು ಜಾಸ್ತಿ ದಿನ ಬದುಕಿರಲ್ಲ ಅಂತ ಗೊತ್ತಾದ್ಮೇಲೆ ಒಂದ್ ಪೂಜೆಗೆ ಒಪ್ಕೊಂಡ್ಬಿಡ್ತಾನ. ಆ ಪೂಜೆಗೆ ಮನಿ ಬಿಟ್ಟು ಹೋಗಿರೋ ವಿಜಯಣ್ಣನು ಬರ್ಬೇಕಂತ ತಾಯಿ ಪಟ್ಟು ಹಿಡಿತಾಳ. ವಿಜಯಣ್ಣ ಬರ್ತಾನು ಕೂಡ. ಆದ್ರ ವಿಜಯಣ್ಣಗ ಮನೆಯಲ್ಲಿ ವಿಜಯಣ್ಣನ ಅಣ್ಣನ ಮಗಳು ಯಾರಿಗೂ ಗೊತ್ತಿಲ್ದಂಗ ಬತ್ತಿ ಹೊಡಿತಾ ಇರ್ತಾಳ. ಸೊ ಈ ಮ್ಯಾಟ್ರು ವಿಜಯಣ್ಣ ಗೊತ್ತಾದ್ಮೇಲೆ ವಿಜಯಣ್ಣ ಎಲ್ಲ ಮಾಡದ್ ತಪ್ಪ ಅಂತೇಳಿ ಹೇಳ್ತಾ, ಅದಕ್ಕೆ ಅಣ್ಣಗೆ ಇಲ್ಲಿ ಒಂದ್ ರಾಜ ಮರ್ಯಾದೆ ಸಿಗ್ತೈತಿ. ಏನ್ ಮಾಡ್ತಿದ್ಯಾ ನೀನು? ಅದನ್ನ ಕೇಳಕ್ ನೀನ್ ಯಾರು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೊಡ್ಡ ಮಗ ಮದುವೆ ಆಗಿದ್ರು ಇನ್ನೊಂದು ಸೆಟಪ್ ಇಟ್ಕೊಂಡಾನ. ಸಣ್ಣ ಮಗ ದುಡ್ಡಿಗೋಸ್ಕರ ಏನೇನ ಲಫಡ ಮಾಡಾಕುಂತಾನ. ಸೊ ಇದನ್ನ ಜೆಪಿ ಕ್ಯಾಪ್ಚರ್ ಮಾಡ್ಕೊಂತಾನ. ಯಾಕಂದ್ರೆ ಜೆಪಿಗೆ ಸದಾ ರಾಜೇಂದ್ರ ಮೇಲೆನೆ ಕಣ್ಣ. ಇದು ಯಾರಿಗೆ ಹೋಗಿ ಮುಟ್ಟದೇ ಇದ್ರು ಅವನಿಗೆ ಉರಿಯೋ ತರ ಇರ್ಬೇಕು. ಇವ್ರ ಮನೆಗೆ ತಮ್ಮ ಅತ್ತಿಗೆ ತಂಗಿ ಬರ್ತಾಳ. ಅವ್ರನ್ನ ಕ್ಯಾಚ್ ಹಾಕೋಬೇಕಂತ ಅಣ್ಣನು ಟ್ರೈನು ಮಾಡ್ತಾನ. ಯಾರ್ ನೀವು? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಟ್ನಲ್ಲಿ ಅಣ್ಣನ ಮಾನಸಿಕವಾಗಿ ಅಂತೂ ಮಾಡೇ ಮಾಡ್ತಾರೆ ಇವ್ರು. ಇಲ್ಲಿ ಮ್ಯಾಟ್ರ್ ಏನಂದ್ರೆ ದೊಡ್ಡಣ್ಣ ಆಲ್ರೆಡಿ ಇನ್ನೊಂದು ಸೆಟಪ್ ಇಟ್ಕೊಂಡಾನ. ಅದಕ್ಕೆ ತನ್ನ ಮದುವೆ ಆಗಿರೋ ಹೆಂಡತಿ ಜೊತೆಗೆ ಡಿವೋರ್ಸ್ ಬೇಕಾ. ಅದಕ್ಕೆ ಅವ್ರ ತಂಗಿ ಫುಲ್ ಸಪೋರ್ಟ್ ಮಾಡ್ತಾಳ. ತಂಗಿ ಅಲ್ದ ತಂಗಿನ ಪಟಾಯಿಸಕ್ಕೆ ಅಣ್ಣನು ಸಪೋರ್ಟ್ ಮಾಡ್ತಾನೆ. ಇಷ್ಟಕ್ಕ ಫಿದಾಗ್ ಬಿಡ್ತಾಳ. ಅಂದ್ಮೇಲೆ ಒಂದ್ ಸಾಂಗ್ ಬ್ಯಾಡ ಏನ್ ಇಲ್ಲಿ. ಇದ್ರ ಮುಂದೆ ಸಾಂಗ್ ಪ್ಲೇ ಮಾಡಕ್ ಆಗಲ್ಲ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಬರ್ತೈತಿ. ಅದೇನಂದ್ರ ರಾಜೇಂದ್ರ ಹತ್ರ ಇರೋ ಟೆಂಡರು ಅದು ಸಡನ್ಲಿ ಜೆಪಿ ಹತ್ರ ಹೋಗ್ಬಿಡ್ತೈತಿ. ಯಾಕಂದ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ರಾಜೇಂದ್ರ ಕಡೆಯವರು ಲೀಕ್ ಮಾಡಿಬಿಡ್ತಾರ. ಸೊ ಆ ಲೀಕ್ ಮಾಡಿದವ್ರು ಯಾರು ಗೊತ್ತಾ? ಹೇಳಿದ್ ಯಾರು ಅಂತ ಗೊತ್ತಾದ್ರೆ I will show them hell. ಅದಕ್ಕೆ ನಾ ಸ್ಟಾರ್ಟಿಂಗ್ ಇಂದ ಹೇಳಿದ್ದೆ, ಇವ್ರು ಈ ಮಕ್ಕಳು ಯಾವ ತರ ಅವರಪ್ಪಗ ಚಳ್ಳೆ ಹಣ್ಣು ತಿನ್ನಿಸ್ತಾರಂತ. ನನ್ನ 2 ಮಕ್ಕಳನ್ನ ಗೆಲ್ಬೇಕು.
ವಿಜಯಣ್ಣ ಲವ್ ಸ್ಟೋರಿ ಅವ್ರ ತಾಯಿಗೆ ಗೊತ್ತಾಗೈತೆ ಅಂತ ಹೇಳಿ ಆ ಖುಷಿಗೆ ಮತ್ತೊಂದು ಸಾಂಗ್ ಬರುತ್ತೆ ಇಲ್ಲಿ ಮತ್ತೆ ನಾನು ಲಿರಿಕ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಇಲ್ಲಿ ರಾಜೇಂದ್ರ ಪ್ರಸಾದಾಗ ಒಂದು ರಿಯಾಲಿಟಿ ಗೊತ್ತಾಗ್ತೈತಿ. ಅದೇನಂದ್ರ ಇಲ್ಲಿ ತನಕ ತನ್ನ ಮಕ್ಕಳ ಬಗ್ಗೆ ಏನ್ ಹೆಮ್ಮೆ ಪಡ್ತಿದ್ನು, ಏನ್ ಖುಷಿ ಪಡ್ತಿದ್ನು, ಇಲ್ಲಿ ಗೊತ್ತಾಗ್ತೈತಿ ತನ್ನ ಮಕ್ಕಳು ಎಷ್ಟೊಂದು ಒಳ್ಳೆಯವ್ರ ಅಂತ. ದೊಡ್ಡ ಮಗ ಹೆಂಡತಿಗೆ ಮೋಸ ಮಾಡಿದ್ರ ಸಣ್ಣ ಮಗ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡ್ಯಾನ. ಹಂಗಂದ್ಮೇಲೆ ದುಡ್ಡು ಕಲೆಕ್ಷನ್ ಮಾಡೋರು ಅವ್ರು ಸುಮ್ಮನೆ ಬರ್ತಾರೇನ? ಒಂದ್ 5-6 ಜನ ಬಾಡಿಗಾರ್ಡ್ನ ತಗೊಂಡ ಬಂದಿರ್ತಾರ. ಇಲ್ಲಿ ಬಂದ್ ಕೈ ಆಡ್ಸಕ್ ಹೋಗ್ಯಾರ. ಆದ್ರೆ ಇಲ್ಲಿ ವಿಜಯಣ್ಣ ಬಂದ್ ತಡಿತಾನ. ನಾನು ಯಾವ್ದೋ ಸಿನಿಮಾ ನೋಡಿದ್ರು ಅಲ್ಲಿ ಫೈಟ್ ಸೀನ್ ಬಂದಾಗ ನನಗೆ ಬಹಳ ಡಿಸಪಾಯಿಂಟ್ಮೆಂಟ್ ಆಗ್ತೈತಿ. ಯಾಕಂದ್ರ ನೋಡಿ, ವಿಜಯಣ್ಣ ಫಿಸಿಕಲ್ಗೂ ಮತ್ತು ವಿಲನ್ ಫಿಸಿಕಲ್ಗೂ ಎಷ್ಟು ಡಿಫ್ರೆನ್ಸ್ ಐತಿ. ಆದ್ರೂ ವಿಜಯಣ್ಣ ಆ ವಿಲನ್ ಕೈನ ಬೆಂಡಿಕಾಯಿ ಮುರಿದಂಗ ಮಡಿಚ್ಬಿಟ್ಟಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಒಂದ್ ಟೈಮಲ್ಲಿ ತನ್ನ ಚಿಕ್ಕ ಮಗ ಮಾತಾಡ್ಸದೇ ಇರೋ ರಾಜೇಂದ್ರ ಇವಾಗ ತನ್ನ ಮಗ ಸ್ಟ್ಯಾಂಡ್ ತಗೊಂಡಿದ್ದಕ್ಕ ಹೋಗಿ ಮಾತಾಡ್ಸ್ತಾನ. ನೀನೇ ಜವಾಬ್ದಾರಿ ವಹಿಸ್ಕೋಬೇಕು. ಒಬ್ಬ ಪಕ್ಕ ಬಿಸ್ನೆಸ್ ಮ್ಯಾನ್ ನೀವು ಅಲ್ವಾ? ನಿಮ್ಮಿಬ್ಬರು ಮಕ್ಕಳು ಹೀಗಾಗ್ಬಿಟ್ರು ಅಂತ ಗೊತ್ತಾದ್ಮೇಲೆ ನನ್ನ ಎಳಿತಿದ್ದೀರಾ. ರಾಜೇಂದ್ರ ಎಷ್ಟೇ ಹೇಳಿದ್ರು ಕೂಡ ವಿಜಯಣ್ಣ ಕೇಳಂಗಿಲ್ಲ. ಮನೆ ಬಿಟ್ಟು ಹೋಗ ಬಿಡ್ತಾನ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ತಾನ ವಾಪಸ್ ಬರ್ತಾನ. ಹಂಗಂತ ಮನಿ ಆಸ್ತಿಗೋಸ್ಕರ ಬಂದಿಲ್ಲ. ಡಾಕ್ಟರ್ ಹೋಗಿ ಇರೋ ವಿಚಾರ ಹೇಳ್ಬಿಟ್ಟಾನ, ನಿಮ್ಮಪ್ಪ ಇನ್ನು ಸ್ವಲ್ಪ ದಿನ ಅಷ್ಟ ಬದುಕ್ತಾ ಇರ್ತಾನಂತ. ಈಗ ವಿಜಯಣ್ಣನ ಆಟ ಶುರು. ತಪ್ಪು ತಿಳ್ಕೊಬೇಡ್ರಿ, ಅಲ್ಲಿ ಕೂಸ್ ಅಂತಾನ ಹೇಳಿದ್ದು. ಅನ್ಎಕ್ಸ್ಪೆಕ್ಟೆಡ್ಲಿ ವಿಜಯಣ್ಣನ ವಾರಿಸ್ತಾರ ಅಂತ ಅನೌನ್ಸ್ ಮಾಡಿದ್ಮ್ಯಾಗ ಅಣ್ಣ ತಮ್ಮಂದ್ರು ಸುಮ್ನ ಕುಂದಿರ್ತಾರನ? ಅವ್ರ ತಂದೆ ಹತ್ರ ಹೋಗಿ ಕೇಳ್ತಾರ, ನೀವೇ ನಮ್ಮ ಒಳಗಡೆ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿದ್ದು, ನಮ್ಮನ್ನ ಹೊಡೆದಾಡಕ್ ಬಿಟ್ಬಿಟ್ಟು ಆಟ ನೋಡಿ ಆನಂದ ಪಡ್ತಿದ್ದೀರಾ? ಅಣ್ಣ ಅವ್ರ ಕಾಂಪಿಟೇಷನ್ ಹಾಕಿದ್ದ ನೀವು ಬೆಳಿಲಿ ಅಂತ, ನೀವು ದುಡ್ಡು ಜಾಸ್ತಿ ಗಳಿಸ್ಲಿ ಅಂತ, ನೀವು ಕಂಪ್ನಿನ ಮುಂದ್ ತಗೊಂಡ್ ಹೋಗ್ಲಿ ಅಂತ. ಅಲ್ಕ ಕೆಲಸ ಮಾಡಕ್ಕಲ್ಲ, ದುಡ್ಡು ಸಾಲ ಮಾಡೋದಕ್ಕಲ್ಲ, ಹೆಂಡತಿ ಇದ್ರು ಬೇರೆ ಸೆಟಪ್ ಇಡಕ್ಕಲ್ಲ. ಈ ಅಣ್ಣ ತಮ್ಮರ ಮಧ್ಯೆ ರಿವೆಂಜ್ ಅನ್ನೋದು ಯಾವ ಮಟ್ಟಕ್ಕೆ ಹೋಗ್ತೈತಂದ್ರ ಪ್ರಾಣ ತೆಗೆಯವರೆಗೂ ಹೋಗ್ತೈತಿ. ಎಲ್ಲಾರ ಜೀವನನು ಹಳ್ಳ ಹಿಡಿತಿರ್ಬೇಕಾದ್ರ ದೊಡ್ಡ ನನ್ನ ಮಗಳು ಕಿಡ್ನಾಪ್ ಆಗ್ಬಿಡ್ತಾಳ. ಆಮೇಲೆ ಹೋಗಿ ವಿಜಯಣ್ಣ ಕರ್ಕೊಂಡ್ ಬರ್ತಾನ. ಅಂಡ್ ಇಲ್ಲಿಂದ ಅಣ್ಣ ತಮ್ಮಿದ್ರ ಮಧ್ಯ ಒಂದು ಡೀಪ್ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತೈತಿ. ಕ್ಷಮಿಸ್ಬಿಡು. ನಂಗೆ ಗೊತ್ತು ಈ ಸೀನ್ಗಳನ್ನ ನೋಡಿ ನಿನ್ ಮಗ ದೇವರಾಣಿಗೂ ಕಣ್ಣೀರ್ ಬಂದಿರಂಗಿಲ್ಲ. ಸೊ ಮನೆಯ ಇನ್ನೊಬ್ಬನ ಅಣ್ಣನ್ ತಗೊಂಡ JP ಒಂದ್ ದೊಡ್ಡ ಪ್ಲಾನ್ ಮಾಡಿದ್ದ. ಆದ್ರೆ ವಿಜಯಣ್ಣ ಬಂದ್ ಅದನ್ನ ಎಲ್ಲ ಹಾಳು ಮಾಡ್ಬಿಡ್ತಾನ. ಬೇರೆ ಭಾಷೆ ಸಿನಿಮಾಗಳು ಕನ್ನಡಕ್ಕೆ ಡಬ್ ಮಾಡೋರ್ಗೆ ಒಂದ್ ದೊಡ್ಡ ನಮಸ್ಕಾರ. ಡಬ್ಬಿಂಗ್ ಅಲ್ಲಿ ಎಲ್ಲಾನ ಡಬ್ ಮಾಡಿ, ಆದ್ರ ಸಾಂಗ್ ಮಾತ್ರ ಡಬ್ ಮಾಡಕ್ ಹೋಗ್ಬೇಡಿ. ಕೈ ಮುಗಿದ್ ಕೇಳ್ಕೊಂತೀನಿ. ವಿಜಯಣ್ಣನ ಮಾತು ಕೇಳಿ ಕಲ್ಲಂತ ಇರೋಂತಹ JP ಮನಸ್ಸು ಕರಗಿ ನೀರಾಗಿ ಹೋಗ್ಬಿಡ್ತೈತಿ. ಲಾಸ್ಟ್ನಾಗ ಎಲ್ಲರೂ ಒಂದ್ ಕೂಡ್ತಾರ, ಊಟ ಮಾಡ್ತಾರ, ಮಕ್ಕೊಂಡ್ಬಿಡ್ತಾರ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಕತಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಗಬೇಡಿ. ಸೊ ಹೇಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫೇವ್ರೇಟ್ ಕ್ಲಿಪ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದೇ ಥರ ಮತ್ತೊಂದು ವಿಡಿಯೋ ತರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಕಾಲಿಗೆ ನಮಸ್ಕಾರ ಮಾಡಿ, ಇಲ್ಲಾಂದ್ರೆ ಬೇರೆ ಕಡೆ ಮಾಡ್ದಂಗಿರುತ್ತೆ. ಅಯ್ಯೋ ದೇವರಾಣಿ, ನಾನು ಅದಕ್ಕೆ ನಮಸ್ಕಾರ ಮಾಡಿಲ್ಲ ಬುದ್ಧಿ.